ದೊಡ್ಡಬಳ್ಳಾಪುರ ತಾಲೂಕು ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಬ್ಯಾಂಕ್ ಅಧ್ಯಕ್ಷರು ಮತ್ತು ಮ್ಯಾನೇಜರ್ ಬ್ಯಾಂಕ್ ಪರ ಕೆಲಸ ಮಾಡುವ ಬದಲು ಬಿಜೆಪಿ ಪರ ಕೆಲಸ ಮಾಡುತ್ತಿದ್ದಾರೆ. ವಿದ್ಯಾವಂತ ದಲಿತರು ಬ್ಯಾಂಕ್ಗೆ ಬರೋದು ಅವರಿಗೆ ಇಷ್ಟವಿಲ್ಲ. ಹೆಬ್ಬೆಟ್ಟು ಹಾಕುವ ಅವರ ಕೈಗೊಂಬೆಯ ದಲಿತರು ಬೇಕು. ಈ ಕಾರಣಕ್ಕಾಗಿ ಎಸ್ಎಸ್ ಘಾಟಿ ಮೀಸಲು ಕ್ಷೇತ್ರದಲ್ಲಿ 13 ಮತದಾರರನ್ನು ಅನರ್ಹ ಮಾಡಿದ್ದಾರೆಂದು ಆರೋಪಿಸಿದರು. ಫೆಬ್ರವರಿ 16ರಂದು ದೊಡ್ಡಬಳ್ಳಾಪುರ ಬ್ಯಾಂಕ್ನ 14 ನಿರ್ದೇಶಕ ಸ್ಥಾನಗಳಿಗೆ ಚುನಾವಣೆ ನಡೆಯಲಿದ್ದು, ಎಸ್ಎಸ್ ಘಾಟಿ ಮೀಸಲು ಕ್ಷೇತ್ರದ ನಿರ್ದೇಶಕ ಸ್ಥಾನದ ಆಕಾಂಕ್ಷಿಗಳಾಗಿದ್ದ ಅಂಜುಳಮ್ಮ, ನಾಗರಾಜು ನಾಯಕ್ ಮತ್ತು 12 ಮತದಾರರನ್ನು ಅನರ್ಹ ಮಾಡಿದ್ದಾರೆ. ಇದರ ವಿರುದ್ಧ ಹೈಕೋರ್ಟ್ ಮೊರೆ ಹೋದ ನಾವು ಅರ್ಹ ಮತದಾರರಾಗಿ ಆದೇಶ ಮಾಡಿಕೊಂಡು ಬಂದಿದ್ದೇವೆ. ಈಗ ಬೇರೆಯದ್ದೇ ವರಸೆಯನ್ನು ರಿಟರ್ನಿಂಗ್ ಅಧಿಕಾರಿ ಹೇಳುತ್ತಿದ್ದಾರೆ. ಮತದಾನ ಮಾಡಲು ಮಾತ್ರ ಅರ್ಹ ಇದ್ದು, ಚುನಾವಣೆಯಲ್ಲಿ ನಿಲ್ಲಲು ಅರ್ಹತೆ ಇಲ್ಲವೆಂದು ನಾವು ಸಲ್ಲಿಸಿರುವ ನಾಮಪತ್ರ ತಿರಸ್ಕರಿಸಿದ್ದಾರೆ ಎಂದರು. 16/2/2025 PLD ಬ್ಯಾಂಕ್ನ ಚುನಾವಣೆ ಪ್ರಯುಕ್ತ ಏನ್ ಮಾಡಿದ್ರಿ, ನಾವು ಎಸ್ಎಸ್ ಘಾಟಿ ಮೀಸಲು ಕ್ಷೇತ್ರ ಆಗಿದ್ದು ಅದಕ್ಕೆ ನಮ್ಮ ತಾಯಿ ಅಂಜುಳಮ್ಮ ಮತ್ತೆ ನಾಗರಾಜ್ ನಾಯಕ್ ಅಂದ್ಬಿಟ್ಟು ನಾವು ಹೈಕೋರ್ಟ್ ಇಂದ ಅನರ್ಹ ಪಟ್ಟಿ ಅಂತ ಮಾಡಿದ್ರು. ಅದನ್ನ ನಾವು ಕರ್ನಾಟಕ ಉಚ್ಚ ನ್ಯಾಯಾಲಯಕ್ಕೆ ಹೋಗಿ ಅರ್ಹ ಮತದಾರರನ್ನಾಗಿರಿಸಿಕೊಂಡು ಆದೇಶದ ಮೇರೆಗೆ ಅರ್ಹ ಮತದಾರರ ಪಟ್ಟಿಯಾಗಿ ನಾಮಪತ್ರವನ್ನು ಸಲ್ಲಿಸಿದ್ದೇವೆ. ಈಗ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ರಿಟರ್ನಿಂಗ್ ಅಧಿಕಾರಿ ಮತ್ತೆ ಬ್ಯಾಂಕ್ ಮ್ಯಾನೇಜರು, ನೀವು ಮತದಾರಕ್ಕೆ ಮಾತ್ರ ಹಕ್ಕನ್ನು ತಂದಿದ್ದೀರಾ, ಚುನಾವಣೆಗೆ ಸ್ಪರ್ಧೆ ಮಾಡಲು ಸಪರೇಟ್ ಆರ್ಡರ್ ತಗೊಂಬನ್ನಿ ಅಂತ ಹೇಳ್ತಾ ಇದ್ದಾರೆ. ಕಾನೂನಿನ ವ್ಯಾಪ್ತಿಯಲ್ಲಿ, ಕಾನೂನು ಅಡಿಯಲ್ಲಿ, ಭಾರತ ಸಂವಿಧಾನದಲ್ಲಾಗ್ಲಿ, ಕೋಆಪರೇಟಿವ್ ಆಕ್ಟ್ ಅಲ್ಲಾಗ್ಲಿ, ಬ್ಯಾಂಕಿನ ಬೈಲಾದಲ್ಲಾಗ್ಲಿ, ಭಾರತ ದೇಶದ ಯಾವುದೇ ನ್ಯಾಯಾಲಯಗಳಲ್ಲಾಗಲಿ ಸ್ಪರ್ಧೆ ಮಾಡಲು ಕೋರ್ಟ್ ಆದೇಶ ತರಬೇಕು ಅಂತ ಎಲ್ಲೂ ನಿರ್ದೇಶನ ಇಲ್ಲ. ನಮ್ಮ ವಾದ ಇಷ್ಟೇ, ಅನರ್ಹ ಮತದಾರರಂತೂ ನೀವು ಮಾಡಿದ್ರಿ, ನಾವು ಹೈಕೋರ್ಟ್ಗೆ ಹೋಗ್ಬಿಟ್ಟು ಅನರ್ಹರಲ್ಲ, ನಾವು ಅರ್ಹ ಅಂತ ಕೋರ್ಟ್ ಡೈರೆಕ್ಷನ್ ಕೊಟ್ಟಿದೆ. ನೀವೇ ಆ ಅರ್ಜಿನ ನಾವು ರಿಟ್ ಪಿಟಿಷನ್ 3504/2025 ಆದೇಶದಂತೆ ತಾವು ನಮಗೆ ಅರ್ಜಿ ಕೊಟ್ಟಿದ್ರಿ. ಆ ಅರ್ಜಿಯಂತೆ ಅನರ್ಹರನ್ನ ಕೋರ್ಟ್ ಆದೇಶದ ಮೇಲೆ ಅರ್ಹರಾಗಿ ಮಾಡಿದ್ದೀರಾ. ನಾವು ಆ ಅರ್ಹತೆ ಮೇಲೆ ನಾವು ನಾಮಪತ್ರ ಸಲ್ಲಿಸಿದ್ದೇವೆ. ಸಲ್ಲಿಸಿದ ಮೇಲೂ ಈ ತರ ಉಡಾಫೆ ಪ್ರಶ್ನೆಗಳನ್ನ ಕೇಳ್ತಾ ಇದ್ದೀರಾ ನೀವು, ಯಾವ ಕಾನೂನು ಅಡಿಯಲ್ಲಿದೆ? ಮತ್ತೆ ಈ ಬ್ಯಾಂಕ್ ಮ್ಯಾನೇಜರ್ ಏನ್ ಮಾಡಿದಾರಂದ್ರೆ, ಒಟ್ಟು 14 ಕ್ಷೇತ್ರಗಳಿದ್ದು 14 ಕ್ಷೇತ್ರದಲ್ಲಿ 14 ಕ್ಷೇತ್ರಕ್ಕೂ ಕೇವೆಟ್ ಹಾಕ್ಬೇಕಾಯಿತು. ಬರೀ 5 ಕ್ಷೇತ್ರಕ್ಕೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಹಿಂದುಳಿದ ವರ್ಗ ಎ, ಹಿಂದುಳಿದ ವರ್ಗ ಬಿ, ಇನ್ನೊಂದು ಸಾಮಾನ್ಯ ಕ್ಷೇತ್ರಕ್ಕೆ, ಮಹಿಳಾ ಕ್ಷೇತ್ರಕ್ಕೆ, ನಮ್ಮ 5 ಕ್ಷೇತ್ರಗಳಿಗೆ ಮಾತ್ರ ನೀವು ಅಂಡರ್ಟೇಕ್ ಕೊಟ್ಟಿದ್ದೀರಾ. ಯಾರಿಗೆ? HV ಸುಬ್ರಹ್ಮಣ್ಯ ಅಂತ ಹೈಕೋರ್ಟ್ ವಕೀಲರಿಗೆ ಅಂಡರ್ಟೇಕ್ ಕೊಟ್ಟಿದ್ದೀರಾ. ಅಂದ್ರೆ ನಾವು ಇದಕ್ಕೆ ವಕಾಲತ್ ಆಗ್ತೀರಿ, ನಮ್ಮ ಅಬ್ಜೆಕ್ಷನ್ ಇದೆ ಅಂತ ಅಂಡರ್ಟೇಕ್ ಕೊಟ್ಟಿದ್ದೀರಾ. ಸಾರ್ವಜನಿಕ ಹಿತಾಸಕ್ತಿ ಇದ್ದಿದ್ರೆ ನಿಮ್ಮ ಮನೋಭಾವನೆ 14 ಕ್ಷೇತ್ರಕ್ಕೂ ಕೇವೆಟ್ ಹಾಕ್ಬೇಕಾಯ್ತು. ಹಿಂದುಳಿದ ವರ್ಗದವರು, ಪರಿಶಿಷ್ಟ ಜಾತಿಗಳು, ಪರಿಶಿಷ್ಟ ಪಂಗಡದವ್ರಿಗೆ ಮಾತ್ರ ಯಾಕೆ ಹಾಕಿದ್ದೀರಾ ಅಂತ ನಮ್ಮ ಪ್ರಶ್ನೆ. 14 ಕ್ಷೇತ್ರ ಇದ್ಮೇಲೆ 14 ಕ್ಷೇತ್ರಕ್ಕೂ ಕಾನೂನು ಅಡಿಯಲ್ಲಿ ನೀವು ಕೊಟ್ಟಿದ್ರೆ ನಾವು ಪ್ರಶ್ನೆನೇ ಮಾಡ್ತಾ ಇರ್ಲಿಲ್ಲ. ಈಗ ನೀವು ಅನರ್ಹ ಮತದಾರರ ಪಟ್ಟಿ ಕೊಟ್ಟಿದ್ರಿ, ಅದನ್ನ ಅರ್ಹ ಅಂತ ಮಾಡಿದಿರಿ. ಮತದಾರರ ಪಟ್ಟಿಯಲ್ಲಿ ಅರ್ಹ ಆದ್ಮೇಲೆ ಸ್ಪರ್ಧೆ ಕಾಮನ್. ಅದು ರಿಟರ್ನಿಂಗ್ ಅಧಿಕಾರಿಗಳಿಗೆ ಮನವಿ ಮಾಡಿರುವ ನಾವು ಬ್ಯಾಂಕ್ನ ಅರ್ಹ ಮತ್ತು ಅನರ್ಹ ಮತದಾರರ ಪಟ್ಟಿ ಕೊಡುವಂತೆ ಕೇಳಲಾಗಿದೆ. ಚುನಾವಣೆಗೆ ಸ್ಪರ್ಧೆ ಮಾಡದೇ ಇರಲು ಯಾವುದೇ ನ್ಯಾಯಾಲಯದ ಆದೇಶ, ಸಹಕಾರ ಸಂಘಗಳ ಅಧಿನಿಯಮ, ಬ್ಯಾಂಕ್ ಬೈಲಾ, ಬ್ಯಾಂಕ್ ನಡಾವಳಿ ಇದ್ದಲ್ಲಿ ಅದರ ನಕಲು ಕೊಡುವಂತೆ ಕೇಳಲಾಗಿದೆ. ಆದರೆ ಈವರೆಗೂ ಯಾವುದೇ ದಾಖಲೆಗಳನ್ನು ಕೊಟ್ಟಿಲ್ಲ. ನಾವು ಕಾನೂನು ಹೋರಾಟ ಮಾಡುವುದಾಗಿ ಹೇಳಿದರು. ಅಧ್ಯಕ್ಷರು ಮತ್ತು ಮ್ಯಾನೇಜರ್ ಬಿಜೆಪಿ ಪರ ಕೆಲಸ ಮಾಡುತ್ತಿದ್ದಾರೆ. ಅವರಿಗೆ ಸಾರ್ವಜನಿಕ ಹಿತಾಸಕ್ತಿ ಇದ್ದಲ್ಲಿ 14 ಕ್ಷೇತ್ರಗಳಿಗೂ ಕೆವಿಎಟ್ ಸಲ್ಲಿಸುತ್ತಿದ್ದರು. ಆದರೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಹಿಂದುಳಿದ ವರ್ಗ ಎ, ಹಿಂದುಳಿದ ವರ್ಗ ಬಿ ಮತ್ತು ಮಹಿಳಾ ಕ್ಷೇತ್ರಗಳಿಗೆ ಮಾತ್ರ ಕೆವಿಎಟ್ ಹಾಕುತ್ತಿಲ್ಲ. ಈವರೆಗೂ ಯಾವೊಬ್ಬ ದಲಿತನೂ ಬ್ಯಾಂಕ್ ಅಧ್ಯಕ್ಷನಾಗಿಲ್ಲ ಎಂಬುದೇ ನಮ್ಮ ಪ್ರಶ್ನೆಯಾಗಿದೆ. ಮಹೇಶ್, ಸಿಟಿವಿ ನ್ಯೂಸ್, ದೊಡ್ಡ